ಹೆಚ್ಚಿನ ಈಗ ಕೂಗು ಕೇಳಿ ಬರ್ತಾ ಇದೆ. ಇದೇ ಪುಕ್ಸಟೆ ಪ್ರಚಾರ ಅವರಿಗೆ ಆಗ್ತಾ ಇರೋದು. ಬೇಕಾಗಿರೋದೇ ಇದು. ಆ ಚಿತ್ರದ ಬಗ್ಗೆ ಅವ್ರಿಗೆ ಪ್ರಚಾರ ಬೇಕಾಗಿದೆ. ಪ್ರಚಾರದ ಹುಚ್ಚಿಗೋಸ್ಕರ ಈ ವಯಸ್ಸಲ್ಲಿ ಆಡ್ತಾ ಇರುವಂತಹ ನಾಟಕಗಳಿವೆಲ್ಲ. ಈ ವ್ಯಕ್ತಿಗೆ ಅಷ್ಟೊಂದು ಪ್ರೀತಿ ಇರೋದಾಗಿದ್ದಿದ್ರೆ ನಿನ್ನೆನೆ ಹೇಳಬೇಕಾಗಿತ್ತು. ಎರಡನೇ ವಿಡಿಯೋದಲ್ಲೂ ಕೂಡ ಅವ್ರು ನನಗೆ ಕ್ಷಮೆ ಕೇಳುವಂಥದ್ದು ಏನೂ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಒತ್ತಾಯಪೂರ್ವಕ ಕೇಳಿಸ್ಬೇಕಾ ಕ್ಷಮೆ? ನಮಗೇನ್ರಿ ಅಂಥದ್ದು ಬಡ್ದಿದೆ? ಅವ್ರನ್ನ ಹೋಗಿ ಭೇಟಿ ಆಗೋದಂತೆ. ಯಾರದು ಹೇಳೋದು? ಹೋಗಿ ಭೇಟಿ ಆಗ್ತಾರಂತೆ, ಅವ್ರನ್ನ ಮನವೊಲಿಸ್ತಾರಂತೆ, ಕ್ಷಮೆ ಕೇಳಿಸ್ತಾರಂತೆ. ಏನು ಮನವೊಲಿಸೋದು ಆ ವ್ಯಕ್ತಿದು? ಮನವೊಲಿಸೋದಂತೆ ಏನು ಅವಶ್ಯಕತೆ ಇದೆ ನಮಗೆ ಮನವೊಲಿಸುವಂಥದ್ದು? ಕ್ಷಮೆ ಕೇಳದೇ ಇದ್ರೆ ಇಲ್ಲಿ ಬರೋ ಹಾಗಿಲ್ಲ, ಕರ್ನಾಟಕಕ್ಕೆ ಕಾಲಿಡೋ ಹಾಗಿಲ್ಲ, ಕರ್ನಾಟಕದಲ್ಲಿ ಅವ್ರ ಚಿತ್ರಗಳ ಪ್ರದರ್ಶನ ಆಗೋ ಹಾಗಿಲ್ಲ. ಅಷ್ಟೇ. ಕ್ಷಮೆ ಕೇಳಿದ್ರು ಕೂಡ ಒಂದು ವಾರ ತಡವಾಗಿ ಚಿತ್ರ ಪ್ರದರ್ಶನ ಮಾಡಬೇಕು. ಅದೇ ಮೇಡಮ್, ಈಗೆಲ್ಲ ನಡೀತಾ ಇರೋ ಇಶ್ಯೂನ ಅವ್ರಿಗೆ ಇದನ್ನ ಕನ್ವೆ ಮಾಡಿ ಏನು ಅನ್ನೋದನ್ನ ಇದನ್ನ ಮಾಡಬೇಕು. ಇಲ್ಲ ಮೇಡಮ್, ಅವರು ಈಗ ಬೇರೆ ಇವೆಂಟ್ಸು ಅದರಲ್ಲಿ ಬ್ಯುಸಿ ಇದ್ದಾರೆ. ಸೊ ಕಮ್ಯುನಿಕೇಟ್ ಮಾಡಿಕೊಂಡು ಅದನ್ನು ಎಷ್ಟು ಬೇಗ ಆಗುತ್ತೆ ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ ಅದನ್ನು. ಅದೇ ಮೇಡಮ್, ಈಗೆಲ್ಲ ನಡೀತಾ ಇರೋ ಇಶ್ಯೂನ ಅವ್ರಿಗೆ ಇದನ್ನ ಕನ್ವೆ ಮಾಡಿ ಏನು ಅನ್ನೋದನ್ನ ಇದನ್ನ ಮಾಡಬೇಕು. ಇಲ್ಲ ಮೇಡಮ್, ಅವರು ಈಗ ಬೇರೆ ಇವೆಂಟ್ಸು ಅದರಲ್ಲಿ ಬ್ಯುಸಿ ಇದ್ದಾರೆ. ಸೊ ಕಮ್ಯುನಿಕೇಟ್ ಮಾಡಿಕೊಂಡು ಅದನ್ನು ಎಷ್ಟು ಬೇಗ ಆಗುತ್ತೆ ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ ಅದನ್ನು. ಅದೇ ಮೇಡಮ್, ಈಗೆಲ್ಲ ನಡೀತಾ ಇರೋ ಇಶ್ಯೂನ ಅವ್ರಿಗೆ ಇದನ್ನ ಕನ್ವೆ ಮಾಡಿ ಏನು ಅನ್ನೋದನ್ನ ಇದನ್ನ ಮಾಡಬೇಕು. ಅಲ್ರಿ, ನೀವು ಹೋಗಿ ಕನ್ವೆ ಮಾಡುವಂಥದ್ದು ಏನಿದೆ? ಮೋಸ್ಟ್ಲಿ ಡಿಸ್ಟ್ರಿಬ್ಯೂಟರ್ಗೆ ಈ ಚಿತ್ರ ಪ್ರದರ್ಶನ ಮಾಡಬೇಕಾಗಿದೆ. ಲಾಸಲ್ಲಿ ಆಗ್ಬಿಡ್ತೀವಿ, ನಮಗೆ ಏನೋ ಒಂದಿಷ್ಟು ನಷ್ಟ ಆಗುತ್ತೆ, ಲಾಭ ಆಗೋದಾದ್ರೆ ಆಗಲಿ ಅಂತ ಕಾಯ್ತಾ ಇದ್ದೀರಾ? ಏನು ಕತೆ? ಏನು ದರಿದ್ರ ಬಡ್ತಿದೆ ನಿಮಗೆ ಹೋಗಿ ಅವರನ್ನು ಹೋಗಿ ಕೇಳುವಂಥದ್ದು? ಅವ್ರನ್ನ ನೀವೇನು ಕನ್ವೆ ಮಾಡೋದು? ಕ್ಷಮೆ ಕೇಳೋದಾದ್ರೆ ಕೇಳಲಿ, ನಾವು ಚಿತ್ರ ಪ್ರದರ್ಶನ ಮಾಡಲ್ಲ ಅಂತ ಸ್ಟಿಕ್ ಆನ್ ಆಗಿ ನಿಂತ್ಕೊಳ್ಳಿ ಗಟ್ಟಿಯಾಗಿ. ಭಾಷೆಯ ವಿಚಾರದಲ್ಲಿ ಅಷ್ಟೊಂದು ಪ್ರೀತಿ ಇದ್ದರೆ ಸ್ವಾಭಿಮಾನ ಇಲ್ವಾ? ಯಾಕೆ ಕಳ್ಕೊಳ್ತಾ ಇದ್ರೆ ಸ್ವಾಭಿಮಾನವನ್ನು? ಹೋಗಿ ಕನ್ವೆ ಮಾಡ್ತಾರಂತೆ. ಇನ್ನೊಬ್ರು ಯಾರೋ ಹೇಳ್ತಾರೆ ನಾವು ಮನವೊಲಿಸ್ತೀವಿ ಅವರನ್ನು. ಏನು ನೀವು ಮನವೊಲಿಸೋದು? ಮಣ್ಣು ಕೇಳೋದಿದ್ರೆ ದಾರಿಗೆ ತರಬೇಕು. ಹೇಗೆ ಭಾರತ ಪಾಕಿಸ್ತಾನವನ್ನು ದಾರಿಗೆ ತರೋ ಕೆಲಸ ಮಾಡ್ತಾ ಇದೆಯೋ ಹಾಗೆ ಇಂಥವರನ್ನು ಕೂಡ ದಾರಿಗೆ ತರಬೇಕು.